ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ, KHB ಸೈಟ್ ತೊಗೊಬಂದಿದ್ದೀನಿ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೈಟು ಅಂದರೆ ಕರ್ನಾಟಕ ಗೃಹ ಮಂಡಳಿ ಸೈಟನ್ನು ಇವತ್ತು ನಾನು ನಿಮಗೋಸ್ಕರ ತೊಗೊಬಂದಿದ್ದೀನಿ. ಇದನ್ನು ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ಸ್ಪೇಸಸ್ ಬೈ ಕನ್ನಡಕೋರ. ಆ್ಯಂಡ್ ಸ್ಪೇಸಸ್ ಬೈ ಕನ್ನಡಕೋರ ಕಡೆಯಿಂದ ಚಂದನ್ ಸರ್ ಇಲ್ಲದ್ರೆ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಒಳ್ಳೊಳ್ಳೆ ಸೈಟ್ಸ್ ತೊಗೊಂಬರ್ತಾ ಇದ್ದೀರಾ. ನಾನು ಚೆನ್ನಾಗಿದ್ದೀನಿ ಸರ್. ಇವಾಗ ಲಾಸ್ಟ್ ಟೈಮು ನಮಗೆ ಸೈಟ್ಸ್ ತೊಗೊಂಬಂದ್ರಿ, ಫ್ಲಾಟ್ಸ್ ತೊಗೊಂಬರ್ದಿದ್ದೀರಾ, ಸೇಲ್ ಬಿಲ್ಡಿಂಗು. ಇವತ್ತು ಒಂದು ಒಳ್ಳೆ KHB ಸೈಟ್ ತೊಗೊಂಬಂದಿದ್ದೀರಾ. ಸೊ KHB ಅಂತ ಬಂದ್ರೆ ಇದು ಎಲ್ಲಿದೆ ಸರ್? ಯಾವ ಭಾಗದಲ್ಲಿ ಬರುತ್ತೆ ಸರ್? ಇದು ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಬರುತ್ತೆ, ಸೂರ್ಯನಗರ್ ಅಂತ ಹೇಳ್ಬಿಟ್ಟು. ಸೂರ್ಯ ಸಿಟಿ, ಸೂರ್ಯನಗರ್, ಸೂರ್ಯ ಸಿಟಿ ಫೇಸ್ 2 ಅಲ್ಲಿ ಬರುತ್ತೆ. ಫೇಸ್ 2 ದಲ್ಲಿ ಬರ್ತಾ ಇರುವಂತದ್ದು. ಅದು ಪ್ರಾಪರ್ KHB ಇದೆನಾ? ಇದು ಪ್ರಾಪರ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸರ್. ಅದರದೇ ಖಾತಾ ಎಲ್ಲ ಅದರದೇ ಇದೆ, ಪೂರ್ತಿ ಕಂಪ್ಲೀಟ್ ಆಗಿ ಅವ್ರದ್ದು. ಓಕೆ, ಸೂಪರ್ ಸೂಪರ್ ಸರ್. ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರಬಹುದು ಸೂರ್ಯ ಸಿಟಿ ಎಲ್ಲಿ ಬರುತ್ತೆ ಅಂತ. ಎಲೆಕ್ಟ್ರಾನಿಕ್ ಸಿಟಿ ಅಂತ ಅಂದ್ರೆ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಒಂದು ಲೊಕೇಶನ್ ಕೊಡಿ ನಮಗೆ. ಸರ್, ಚಂದಾಪುರ ಮೇನ್ ರೋಡ್ ಇದೆಯಲ್ಲ, ಹೌದು. ಎಲೆಕ್ಟ್ರಾನಿಕ್ ಸಿಟಿಯಿಂದ ನೀವು ಹೊಸೂರ್ಗೆ ಹೋಗೋ ರೋಡ್ ಅಲ್ಲಿ ನಿಮ್ಗೊಂದು ಡೈವರ್ಷನ್ ಬರುತ್ತೆ, ಚಂದಾಪುರ ರೋಡ್. ಚಂದಾಪುರದಲ್ಲೇ ಬರುತ್ತೆ, ಆಲ್ಮೋಸ್ಟ್ ಚಂದಾಪುರನೇ ಅನ್ಕೊಬಹುದು ಸರ್. ಇದು ನಿಮ್ಗೆ ಅಲ್ಲಿ ಸೂರ್ಯನಗರ್ ಅಂತ ಬರುತ್ತೆ. ಸೂರ್ಯನಗರಲ್ಲಿ ಸೂರ್ಯ ಸಿಟಿ ಫೇಸ್ 2 ಅಂತ ಒಂದು ಬರುವಂತದ್ದು. ಈ ನಮ್ಮ ಹೊಸೂರು ಮೇನ್ ರೋಡ್ ಇದೆಲ್ಲ, ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಸರ್? ಇಲ್ಲಿ ಹೊಸೂರು ಮೇನ್ ರೋಡ್ ಇಂದ 5.5 to 6 ಕಿಲೋಮೀಟರ್ಸ್ ಆಗುತ್ತೆ. 5.5 ಕಿಲೋಮೀಟರ್. ಹೌದು ಸರ್. ಅಂದ್ರೆ ಈಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿದೆ. ಫಾರ್ ಎಕ್ಸಾಂಪಲ್ ವಿಪ್ರೋ ಇರ್ಬೋದು, ನಮ್ಮ ಈ ಇನ್ಫೋಸಿಸ್ ಆಗಿರ್ಬೋದು, ಆಮೇಲೆ ಬಯೋಕಾನ್, ಇವೆಲ್ಲ ಇದೆ. ಅಲ್ಲಿಂದ ಎಷ್ಟು ದೂರ ಆಗುತ್ತೆ ನಿಮ್ಮ ಸರ್? ಅಲ್ಲಿಂದ ಆಲ್ಮೋಸ್ಟ್ ಒಂದು 7.5 to 8 ಕಿಲೋಮೀಟರ್ಸ್ ಅಷ್ಟೇನಾ? ಹೌದು, ಹತ್ರದಲ್ಲೇನೆ. ಹೌದು ಸರ್. ನಿಯರ್ ಬೈ ಮೆಟ್ರೋ ಸ್ಟೇಷನ್ ಯಾವ್ದು ಬರ್ತಾ ಇದೆ? ಚಂದಾಪುರ ಮೆಟ್ರೋ ಸ್ಟೇಷನ್ ಬರುತ್ತೆ. ಅದು ಹತ್ರನೇ. ಎಷ್ಟು ದೂರ ಆಗ್ಬೋದು ನಿಮ್ಮ ಪ್ರಕಾರ? 6.5 ಕಿಲೋಮೀಟರ್ಸ್ ಆಗುತ್ತೆ ಸರ್. ಅಷ್ಟೇನೆ? ಎಲ್ಲ ಹತ್ರದಲ್ಲೇ ಇದೆ. ಹೌದು ಸರ್. ಚೆನ್ನಾಗಿದೆ. ಸೊ ಸೂರ್ಯ ಸಿಟಿ ಅಂತಂದ್ರೆ ತುಂಬಾ ಫೇಮಸ್, ತುಂಬಾ ದೊಡ್ಡದಾಗಿ ಮಾಡಿರುವಂತದ್ದು. ಅಂಡ್ ಇನ್ನೊಂದು ಏನಂತಂದ್ರೆ ಇಲ್ಲಿ ಸೈಟ್ಗಳು ಸಿಗೋದೇ ಕಷ್ಟ. ಅಂತದ್ರಲ್ಲಿ ನಿಮ್ಗೋಸ್ಕರ ಒಂದೇ ಒಂದು ಸೈಟ್ ಅನ್ನು ತಗೋ ಬಂದಿದ್ದೀವಿ. ಸೊ ಸುತ್ತಮುತ್ತಲು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ ಯಾವ್ದಿದೆ ಸರ್? ಇಲ್ಲೇ ನಿಮಗೆ ಸೂರ್ಯ ಸಿಟಿ ಲೇಔಟ್ ಒಳಗೇನೆ ನಿಮಗೆ ಏಕಮ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇದೆ ಸರ್. ಏಕಮ್ ಇನ್ಸ್ಟಿಟ್ಯೂಟ್ ಸರ್, ಇಲ್ಲಿ ನಿಯರ್ಲಿ ವಾಕೇಬಲ್ ಡಿಸ್ಟೆನ್ಸ್ ಎಲ್ಲ ಹತ್ರದಲ್ಲೇನೆ. ಓಕೆ. ಹಾಸ್ಪಿಟಲ್ಸ್ ಅಂತ ಬಂತು ಅಂತ ಹೇಳಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ನಿಯರ್. ಅದು ಬಿಟ್ಟರೆ ನಿಮಗೆ ಜನನಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಇದೆ. ಸೊ ದಿನ ಬೆಳಗ್ಗೆ ಎದ್ದಾಗ ನಾವು ಗ್ರಾಸರೀಸ್ ಬೇಕು, ಶಾಪಿಂಗ್ ಮಾಡಬೇಕು, ಅವೆಲ್ಲ ಇದೆಯಾ ಹತ್ರದಲ್ಲಿ? ಇಲ್ಲೇ ಇದೆ ಸರ್. ನಿಮ್ಗೆ ಡಿ ಮಾರ್ಟ್, ವಿಶಾಲ್ ಮಾರ್ಟ್, ಮೋರ್ ಮೆಗಾ ಸ್ಟೋರ್ಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಆಕ್ಸೆಸಿಬಲ್ ಹತ್ರದಲ್ಲೇ ಇದೆ. ಬೆಳಗ್ಗೆ ಎದ್ದು ಹೋಗಿ ತಗೊಂಡ್ಬಂದ್ಬಿಡ್ಬೋದು, ಆರಾಮಾಗಿ ತಗೊಂಡ್ಬರ್ಬೋದು ಅಲ್ವಾ? 1.5 to 1 ಕಿಲೋಮೀಟರ್, 1.5 ಕಿಲೋಮೀಟರ್ ನಿಮ್ಗೆ ಮೇನ್ ರೋಡಲ್ಲೇ ಸಿಕ್ಬಿಡುತ್ತೆ. ಸೊ ಬೆಳಗ್ಗೆ ಹಂಗೆ ಸ್ಕೂಟರ್ ತಗೊಂಡು ಹೋಗ್ಬಿಟ್ರೆ ನಿಮ್ಗೆ ಏನೇನು ಬೇಕೆಲ್ಲ ತಗೊಂಡು ಬಂದ್ಬಿಡ್ಬೋದು. ಈವನ್ ನಿಮಗೆ ಜೆಪ್ಟೋ ಇರ್ಬೋದು, ಫ್ಲಿಪ್ಕಾರ್ಟ್, ಅಮೆಝಾನ್, ಫುಡ್ ಡೆಲಿವರಿ ಎಲ್ಲ ಬರುತ್ತೆ ಸರ್. ಎವ್ರಿಥಿಂಗ್ ಇಸ್ ಅವೈಲೇಬಲ್. ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಬರೀ ಸೈಟ್ ತೋರಿಸ್ಬಿಡ್ತೀವಿ ಇವಾಗ. ನೋಡಿ, ಇದೇನೇ ಸೈಟು. ಸೈಟ್ ನಂಬರ್ ಏನು ಸರ್ ಇದು ಆಕ್ಚುಲಿ? ಸರ್ 841 ಸರ್. 841. ಹೌದು ಸರ್. ಸರ್ ಇದು ಯಾವ ಫೇಸಿಂಗು, ಸೈಜ್ ಏನು ಬರ್ತಾ ಇದೆ ಸರ್? ಇದು 30-50 ಬರುತ್ತೆ. ವೆಸ್ಟ್ ಫೇಸಿಂಗ್ ಬರುತ್ತೆ ಸರ್. ವೆಸ್ಟ್ ಫೇಸಿಂಗ್ ಬರುತ್ತೆ. ಓಕೆ. ಸೊ ಇದು ನೋಡ್ತಾ ಇರ್ಬೋದು ವೀಕ್ಷಕರೇ, ಇದೇನೇ ಸೈಟು, ಲೇಔಟ್ ಅಂತ ಹೇಳ್ಬೋದು. ಸೊ 30-50, ಸೈಟ್ ನಂಬರ್ 841, ವೆಸ್ಟ್ ಫೇಸಿಂಗ್ ಬರ್ತಾ ಇದೆ. ಆಕ್ಚುಲಿ ಗೌರ್ಮೆಂಟ್ ಅಂತ ಅಂದಾಗ, KHB ಅಂದಾಗ ಎಲ್ಲ ಮಾಡಿರ್ತಾರೆ, ಆದ್ರೂ ನಾನು ಕೇಳಲೇಬೇಕು. ಸರ್ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಇದೆಯಾ ಸರ್ ಇಲ್ಲಿ? ಸರ್ ಎಲ್ಲ ಇದೆ ಸರ್. ಇಲ್ಲೇ ನೋಡಬಹುದು, ಇಲ್ಲೇ ಸ್ಯಾನಿಟರಿ ಕೂಡ ಇದೆ, ಸಿವೇಜ್ ಅಲ್ವಾ ಇದು? ಸಿವೇಜ್ ಇದೆ, ಇಲ್ಲೇ ಸ್ಯಾನಿಟರಿ ಕೂಡ CC ಡ್ರೈನ್ ಇದೆ, ಮತ್ತೆ 30 ಫೀಟ್ ರೋಡ್ ಕೂಡ ಇದೆ. ಕಂಪ್ಲೀಟ್ 30 ಫೀಟ್ ರೋಡ್ ಇದೆ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೂಡ ಇದೆ, ಅಲ್ಲೇ ಪೈಪಿಂಗ್ ಕಾಣಿಸ್ತಾ ಇದೆ, ಪೈಪಿಂಗ್ ಎಲ್ಲ ಕಾಣ್ತಾ ಇದೆ. ಮತ್ತೆ ವಾಟರ್ ಫೆಸಿಲಿಟೀಸ್ ಎಲ್ಲ ನೀವು ಬರಬೇಕಾದ್ರೆ ನೋಡಿರ್ಬೋದು. ನಿಮ್ಗೆ ಆಲ್ಮೋಸ್ಟ್ ಒಂದು 4-5ರಿಂದ ಓವರ್ ಟ್ಯಾಂಕ್ಸ್ಗಳಿದೆ. TCಗಳೆಲ್ಲ ನಿಮ್ಗೆ ಎಲ್ಲ ರೋಡಲ್ಲೇ ಕಾಣಿಸುತ್ತೆ. ಬರ್ತಾ ಇರ್ಬೇಕು, ತಗೊಂಬಂದಿರೋ ಕ್ಲಿಪ್ಸ್ ಕೂಡ ಹಾಕಿರ್ತೀನಿ. ಕಂಪ್ಲೀಟ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಒಳಗಿಂದ ಒಳಗೆ ಕೇಬಲಿಂಗು. ಅಂಡ್ ರೋಡಲ್ಲಿ ನೋಡಿದ್ರೆ ಎಷ್ಟೊಂದು TCಗಳಿದೆ, ಲ್ಯಾಕ್ಸ್ ಟುಗೆದರ್ ಇರುವಂಥ ಓವರ್ ಹೆಡ್ ಟ್ಯಾಂಕ್ಗಳಿದೆ. ಸೊ ನೀರಿಗಾಗಲಿ ಪವರ್ಗಾಗಲಿ ಬೇಸಿಕ್ ಕಮ್ಯುನಿಟೀಸ್, ರೋಡ್ ಇರ್ಬೋದು, ಸಿವೇಜು, ಡ್ರೈನೇಜ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ ಅಂತ ಹೇಳ್ಬೋದು. ಇರೋದು ಒಂದೇ ಸೈಟು, ಅದು 30-50 ಹೇಳ್ತಾ ಇದ್ದೀರಾ. ಸುತ್ತಮುತ್ತಲು ಏನು ರೇಟ್ ಓಡ್ತಾ ಇದೆ, ನಾವೇನು ರೇಟ್ ಕೊಡ್ತಾ ಇದೀವಿ ಸರ್? ಸುತ್ತಮುತ್ತಲು 6,500 ಓಡ್ತಾ ಇದೆ ಸರ್. 6,500 ಓಡ್ತಾ ಇದೆ. ನಮ್ಮ ಸ್ಪೇಸಸ್ ಬೈ ಕನ್ನಡಕೋರ ಕಡೆಯಿಂದ ನಾವು ಈ ಪ್ಲಾಟ್ನ ಪ್ರೆಸೆಂಟ್ ಮಾಡ್ತಾ ಇರೋದು 5,999ಗೆ ಕೊಡ್ತಾ ಇದ್ದೀವಿ. 5,999. ಹೌದು ಸರ್. 5,999 ರೂಪಾಯಿ ಕೊಡ್ತಾ ಇದೀವಿ. ಇದರಲ್ಲಿ ಏನಾದರೂ ಸ್ವಲ್ಪ ನೆಗೋಷಿಯೇಷನ್? ಸರ್ ಸ್ಲೈಟ್ಲಿ ನೆಗೋಷಿಯೇಬಲ್ ಇದೆ. ಒಂದ್ಸತಿ ನಿಮಗೆ ಸೈಟ್ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಬನ್ನಿ, ಆಫೀಸಲ್ಲಿ ಕೂತ್ಕೊಳ್ಳಿ, ಮಾತುಕತೆ ಮಾಡಿಬಿಟ್ಟು ಚಿಕ್ಕ ಪುಟ್ಟ ಏನು ನೆಗೋಷಿಯೇಷನ್ಸ್ ಇದೆ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೋಬೋದು. ಸರ್ ಅದ್ರ ಬುಕ್ ಮಾಡ್ಕೋಬೇಕು ಅಂದ್ರೆ ಬುಕಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ ಸರ್? ಬುಕಿಂಗ್ ಪ್ರಾಸೆಸ್ ಬಂದ್ಬಿಟ್ಟು ಫಸ್ಟ್ ನಿಮಗೆ ಸೈಟ್ ಎಲ್ಲ ಓಕೆ ಆಯಿತು ಅಂತ ಹೇಳಿದ್ರೆ ಅದಾದಮೇಲೆ ನೀವು ಒಂದು ಮಿನಿಮಮ್ ಅಮೌಂಟ್ 10,000 ರೂಪೀಸ್ ಅಂತ ಚಾರ್ಜ್ ಮಾಡ್ತೀವಿ ಫಾರ್ ದ ಲೀಗಾಲಿಟೀಸ್. ಈ ಸೈಟ್ದು ಖಾತೆ ಏನಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಏನಿದೆ, ಅದನ್ನು ನಾವು ಕಸ್ಟಮರ್ಗೆ ಕೊಡ್ತೀವಿ. ಅದಾದಮೇಲೆ ಲೀಗಲ್ ಆಗಿ ಎಲ್ಲ ಓಕೆ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಮೂವ್ ಮಾಡ್ಕೊಬೋದು. ಪ್ರೈಸಿಂಗ್ ಎಲ್ಲ ಏನಿದೆ ಕುತ್ಕೊಂಡು ಮಾತುಕತೆ ಮಾಡಿಬಿಟ್ಟು, ಅಕಸ್ಮಾತ್ ಏನಾದರೂ ಲೀಗಲ್ ಓಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಫಾರ್ ಈ ಸೈಟ್ಗೆ ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್, ಇದರಲ್ಲಂತೂ ತೊಂದರೆನೇ ಬರಲ್ಲ. ಅಕಸ್ಮಾತ್ ಬೇರೆ ಸೈಟ್ಸ್ ಯಾವುದಾದ್ರೂ ನಿಮಗೆ ಆ ಥರ ಲೀಗಲ್ ಆಗಿ ಓಕೆ ಇಲ್ಲ ಅಂತ ಹೇಳಿದ್ರೆ ನೀವೇನು ಪೇ ಮಾಡಿರ್ತೀರಲ್ಲ ಅದನ್ನು ನಾವು
ರೀಫಂಡ್ ಮಾಡ್ತೀವಿ. ರಿಫಂಡ್ ಮಾಡ್ಕೊಡ್ತೀರಾ? ಓಕೆ, ಯಾರಾದ್ರು ಬರಬೇಕು ಅಂದ್ರೆ ಇಲ್ಲಿ ಬರಬೇಕಾಗುತ್ತೆ ಸರ್ ಇವಾಗ? ಸರ್ ಇದು ನೀವು ಸೈಟ್ ನೋಡಬೇಕು ಅಂತ ಹೇಳಿದ್ರೆ ನಾವು ಸೈಟ್ ಲೊಕೇಶನ್ ಬೇಕಾದ್ರೆ ಡೈರೆಕ್ಟ್ ಆಗಿ ಕಳಿಸ್ತೀವಿ, ಇಲ್ಲೇ ಬರ್ಬೋದಾ? ಇಲ್ಲೇ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಆಫೀಸಿಗೆ ಬಂದ್ರೆ ಆಫೀಸಿಂದನೂ ನಿಮಗೆ ವಿಸಿಟಿಂಗ್ ಫೆಸಿಲಿಟಿ. ಎಲ್ಲಿದೆ ಸರ್ ಆಫೀಸ್? ಸರ್ ಆಫೀಸ್ ಬಂದ್ಬಿಟ್ಟು ಬನಶಂಕರಿ 6 ಸ್ಟೇಜ್ ಅಲ್ಲಿ ಇದೆ ಸರ್. ಬನಶಂಕರಿ 6 ಸ್ಟೇಜ್ ಅಲ್ಲಿ ನಾವು ನಿಮಗೆ ಲೊಕೇಶನ್ ಟ್ಯಾಗ್ ಮಾಡಿರ್ತೀವಿ. ಓಕೆ, ನೀವು ಬಂದು ಆಫೀಸಲ್ಲಿ ಕೂತ್ಕೊಂಡು ಮಾತುಕತೆ ಮಾಡಿ ಸೈಟ್ ನೋಡಬೇಕು ಅಂತ ಹೇಳಿದ್ರೆ ಸೈಟ್ ತೋರಿಸುವಂಥ ಫೆಸಿಲಿಟಿ ಕೂಡ ಇದೆ. ಇಲ್ಲ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನೋಡ್ತೀನಿ ಅಂದರೆ ಡೈರೆಕ್ಟ್ ಆಗಿ ಕೂಡ ಬಂದು ನೋಡ್ಬೋದು. ಎಸ್. ಸೊ ಬಂದಾಗ ಕನ್ನಡ ಕೋರ್ ವೀಕ್ಷಕರು ಅಂತ ಹೇಳೋದು ಮರಿಬೇಡಿ. 5999 ಕೂಡ ನಿಮಗೆ ಸ್ಮಾಲ್ ಸ್ಲೈಟ್ ನೆಗೋಷಿಯಬಲ್ ಆಗೇ ಆಗುತ್ತೆ. ನಿಜವಾಗ್ಲೂ ವರ್ತ್ ಅಂತ ಹೇಳ್ತೀನಿ, ಯಾಕಂತಂದ್ರೆ ಸುತ್ತಮುತ್ತಲು 6,500 ನಡೀತಾ ಇದೆ. ಅಂಥದ್ರಲ್ಲಿ ನಿಮಗೆ 5,999ಗೆ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಸ್ಲೈಟ್ ನೆಗೋಷಿಯಬಲ್ ಕೂಡ ಇದೆ ಅಂತ ಹೇಳ್ಬೋದು. ಸರ್ ಈ ಸೈಟನ್ನು ನೋಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಾರ್ಮಲಿ ನಿಮಗೆ KHP ಲೇಔಟಲ್ಲಿ ಸೈಟ್ಸ್ ಸಿಗೋದೇ ತುಂಬ ಕಷ್ಟ. ಹೌದು, ನಿಮಗೆ ಯಾವುದೇ ಥರದ ಬೈಯರ್ಸ್ ಏನಿದ್ದಾರೆ ಬೈ ಮಾಡಿರೋರು ಅವ್ರು ಸೇಲ್ ಮಾಡೋಕ್ಕೆ ರೆಡಿ ಇರಲ್ಲ. ನಮ್ಗೆ ಈ ಥರ ಪ್ರಾಪರ್ಟಿ ಬರೋದು ತುಂಬ ರೇರು. ಏನಕ್ಕೆ ಅಂದರೆ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಫೆಸಿಲಿಟೀಸ್ ಆಗಿರ್ಬೋದು ಎಲ್ಲ ಕ್ಲಿಯರ್ ಆಗಿರುತ್ತೆ. ಹೌದು, ಈ ಥರ ಆಪರ್ಚುನಿಟೀಸ್ನ ಯಾರೂ ಮಿಸ್ ಮಾಡ್ಕೊಬೇಡಿ. ನಿಮಗೆ ಏನು KHP ಕಡೆಯಿಂದ ಏನು ಫೆಸಿಲಿಟೀಸ್ ಬರುತ್ತೆ ಅದನ್ನೆಲ್ಲ ನೀವು ಪಡ್ಕೊಳ್ಳಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಏನಂತ ಹೇಳಿದ್ರೆ KHP ಕಡೆಯಿಂದ ನಿಮ್ಗೆ ಯಾವುದಾದ್ರೂ ಒಂದು ಸೈಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಯುಮೆಂಟೇಷನ್ ವೈಸ್ ಯಾವುದೇ ಥರದ ತೊಂದರೆ ಇರಲ್ಲ. ಕರೆಕ್ಟ್. ನಿಮ್ಗೆ ಲೀಗಾಲಿಟೀಸು ಫುಲ್ ಕ್ಲಿಯರ್ ಆಗಿರುತ್ತೆ. ಮತ್ತು ನಿಮಗೆ ಫೆಸಿಲಿಟೀಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸೈಟ್ ಥರ ಸರ್. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಓಕೆ, ಇನ್ನು ಸ್ಪೇಸಸ್ ಅಂತ ಬಂದಾಗ ತಾವು ಯಾವ ರೀತಿ ಸರ್ವಿಸ್ ಕೊಡ್ತೀರಾ? ಸರ್ ನಾವು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಥರ ಸರ್ವಿಸ್ ತೊಗೊತೀವಿ. ನಿಮ್ಗೆ ಯಾವುದೇ ಥರದ ಪ್ರಾಪರ್ಟಿ ಸೇಲ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಪ್ಲಾಟ್ಸ್ ಆಗಿರ್ಬೋದು, ಮತ್ತು ಸೇಲ್ ಬಿಲ್ಡಿಂಗ್ಗಳಾಗಿರ್ಬೋದು, ಸೈಟ್ಗಳಾಗಿರ್ಬೋದು, ಫಾರ್ಮ್ ಲ್ಯಾಂಡ್ಸ್ ಆಗಿರ್ಬೋದು, ನಿಯರ್ ಮೈ ಸುತ್ತಮುತ್ತ 200 ಕಿಲೋಮೀಟರ್ಸಲ್ಲಿ ಎಲ್ಲೇ ಬೇಕು ಅಂತ ಹೇಳಿದ್ರು ನಾವು ಸೇಲ್ ಮಾಡಿಕೊಡ್ತೀವಿ. ಅದೇ ಥರ ವೀಕ್ಷಕರು ಯಾರೇ ನೋಡ್ತಾ ಇದ್ರು ಅವ್ರಿಗೆ ಎಲ್ಲಾದರೂ ಪ್ಲಾಟ್ಸ್ ಬೈ ಮಾಡಬೇಕು ಅಂತ ಆಸೆ ಇತ್ತು, ಇಲ್ಲ ಸೇಲ್ ಬಿಲ್ಡಿಂಗ್ಗಳು ಬೇಕಿತ್ತು, ಇಲ್ಲ ನಮಗೆ ಅಪಾರ್ಟ್ಮೆಂಟ್ಗಳು ಬೇಕಿತ್ತು ಎಲ್ಲಾದರೂ ಅಂತ ಹೇಳಿದ್ರೆ, ಇಲ್ಲ ಫಾರ್ಮ್ ಲ್ಯಾಂಡ್ ಬೇಕಿತ್ತು, ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ಕೊಡ್ತೀರಾ ಅಲ್ವಾ? ಸೊ ಸ್ಕ್ರೀನ್ ಮೇಲೆ ಸ್ಪೇಸಸ್ ಬೈ ಕನ್ನಡ ಕೋರ ನಮ್ಮ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅತಿ ಕಡಿಮೆ ಕಮಿಷನಲ್ಲಿ ಅಥವಾ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ನಿಮ್ಮ ಪ್ರಾಪರ್ಟಿನ ಸೇಲ್ ಅಥವಾ ಬೈ ಅಂತ ಇಲ್ಲಿ ಮಾಡ್ಬೋದು ವೀಕ್ಷಕರೇ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಈ ಲೇಔಟ್ ಈ ಸೈಟ್ ಬಗ್ಗೆ ಹೇಳೋದಾದ್ರೆ ದಯವಿಟ್ಟು ಬಿಟ್ಕೋಬೇಡಿ. ಯಾಕಂತಂದ್ರೆ ಜೆನ್ಯೂನ್ ಸೈಟು ಬೆಂಗಳೂರಲ್ಲಿ ಯಾವುದೇ ರೀತಿಯ ಲಿಟಿಗೇಷನ್ ಇಲ್ಲದೆ ಇರುವಂಥ ಪೀಸ್ ಆಫ್ ಮೈಂಡ್ ಇರುವಂಥ ಒಂದು ಸೈಟ್ ಬೇಕು ಅಂತಂದ್ರೆ ಇದು ಪರ್ಫೆಕ್ಟ್. ಯಾಕಂತಂದ್ರೆ KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂದ ಬರ್ತಾ ಇದೆ, ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸರ್ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ KHB ಸೈಟ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.